ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂದರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಕಳೆದ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದು ವಿಶ್ವಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್, ಯುನಿಸೆಫ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಯುನೆಸ್ಕೋ, ಇವೆಲ್ಲ ಆರ್ಗನೈಸೇಷನ್ ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಿನ ನಾವು ರಿಮೈನಿಂಗ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂದರೆ ಉಳಿದ ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ ಒಪೆಕ್ ಮತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸು ಮತ್ತು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, ನ್ಯಾಟೋ, ಬ್ರಿಕ್ಸ್, ಸಾರ್ಕ್ ಬಗ್ಗೆ ಡೀಟೇಲಾಗಿ ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಮೊದಲನೆಯ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದರೆ ಅದು ಒಪ್ಯಾಕ್. ಇದರ ಎಕ್ಸ್ಪ್ಯಾನ್ಷನ್ ಅಂದರೆ ವಿಸ್ತೃತ ರೂಪ ಏನು? ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಅಂದರೆ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಅಥವಾ ಸಂಸ್ಥೆಯಾಗಿದ್ದು ಯಾವುದು ಒಪ್ಯಾಕ್. ಭಾಳ ಇಂಪಾರ್ಟೆಂಟು. ಒಪ್ಯಾಕ್ನ ವಿಸ್ತೃತ ರೂಪ ಏನಂತಂದರೆ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಹಾಗಾದರೆ ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತಂದರೆ ಸೆಪ್ಟೆಂಬರ್ 1960ರಲ್ಲಿ ಒಪೆಕ್ಕನ್ನು ಸ್ಥಾಪನೆ ಮಾಡಲಾಯಿತು. ಹಾಗಾದರೆ ಇದರ ಹೆಡ್ ಕ್ವಾರ್ಟರ್ಸ್, ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಅದು ವಿಯೆನ್ನಾ, ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಹಾಗಾದರೆ ಇದರ ಮುಖ್ಯಸ್ಥರು, ಸೆಕ್ರೆಟರಿ ಜನರಲ್ ಯಾರಂತಂದರೆ ಹೈತಮ್ ಅಲ್ಜಿಸ್ ಅಂತ. ಮುಖ್ಯಸ್ಥರೇನು ಇಂಪಾರ್ಟೆಂಟ್ ಅಲ್ಲ, ಅಂದರೆ ತಿಳಿದಿರ್ಬೇಕಷ್ಟೇ ಒಪೆಕ್ನ ಮುಖ್ಯಸ್ಥರು ಯಾರು ಅಂತ. ನೆಕ್ಸ್ಟ್, ಇದರ ಫೌಂಡಿಂಗ್ ನೇಷನ್ಸ್ ಅಂದರೆ ಸಂಸ್ಥಾಪಕ ರಾಷ್ಟ್ರಗಳು ಯಾವ್ಯಾವು ಅಂತಂದರೆ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನೆಜುಲಾ. ಹಾಗಾದರೆ ಈ ಒಪೆಕ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನ ಸ್ಥಾಪನೆಯ ಉದ್ದೇಶ ಏನಂತಂತಂದರೆ, ಈ ಒಪೆಕ್ ಏನು ಮಾಡುತ್ತಂದರೆ ಇದರ ಸದಸ್ಯ ರಾಷ್ಟ್ರಗಳ ಪೆಟ್ರೋಲಿಯಂ ನೀತಿಗಳನ್ನು ಸಂಘಟಿಸುವುದು ಮತ್ತು ಏಕೀಕರಿಸುವುದು ಮತ್ತು ತೈಲ ಮಾರುಕಟ್ಟೆಗಳ ಏಕೀಕರಣ ಮತ್ತು ಗ್ರಾಹಕರಿಗೆ ಪೆಟ್ರೋಲಿಯಂನ ಸಮರ್ಥ ಆರ್ಥಿಕ ಮತ್ತು ಸುಸ್ಥಿರ ಪೂರೈಕೆಯನ್ನು ಖಚಿತಪಡಿಸುತ್ತದೆ. ಯಾವುದು? ಒಪೆಕ್ ಅಂತಂದರೆ ಈ ಒಪೆಕ್ ಇಟ್ ಇಸ್ ಎ ಗ್ರೂಪ್ ಆಫ್, ಇದೊಂದು ಪೆಟ್ರೋಲಿಯಂ ಉತ್ಪಾದನೆ ಮಾಡುವ ರಾಷ್ಟ್ರಗಳ ಆರ್ಗನೈಸೇಷನ್ ಅಂತಂತಂದರೆ ಒಂದು ಸಂಘಟನೆ ಆಗಿದೆ. ಇಲ್ಲಿ ಏನು ಮಾಡುತ್ತಂದರೆ ಪೆಟ್ರೋಲಿಯಂಗೆ ಸಂಬಂಧಪಟ್ಟ ನೀತಿಗಳನ್ನು ಸಂಘಟಿಸುತ್ತದೆ ಮತ್ತು ತೈಲ ಮಾರುಕಟ್ಟೆಗಳ ಏಕೀಕರಣ ಮತ್ತು ಗ್ರಾಹಕರಿಗೆ ಪೆಟ್ರೋಲಿಯಂನ ಸಮರ್ಥ ಮತ್ತು ಆರ್ಥಿಕ ಸುಸ್ಥಿರ ಪೂರೈಕೆಯನ್ನು ಖಚಿತಪಡಿಸುತ್ತದೆ. ಯಾವುದು? ಒಪೆಕ್. ನಾವು ಈ ವಿಕಿಪೀಡಿಯಾ ಸೋರ್ಸಿಂದ ಏನು ನೋಡ್ಬೋದು ಅಂದರೆ ಒಪೆಕ್ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸಲ್ಲಿ ಇದರ ಹೆಡ್ ಕ್ವಾರ್ಟರ್ಸು ವಿಯೆನ್ನಾದ ಆಸ್ಟ್ರಿಯಾ ಅಂತ ನೋಡಿದ್ವಿ. ಹಾಗಾದರೆ ಇದರ ಮೆಂಬರ್ಶಿಪ್ ಅಂತಂತಂದರೆ ಎಷ್ಟು ಸದಸ್ಯ ರಾಷ್ಟ್ರಗಳು ಅಂತಂದರೆ 12 ರಾಷ್ಟ್ರಗಳು ಒಪೆಕ್ ಮೆಂಬರ್ಸು, 11 ರಾಷ್ಟ್ರಗಳು ಒಪೆಕ್ ಪ್ಲಸ್ ಮೆಂಬರ್ಸು. ಅಂದರೆ ಇಲ್ಲಿ 12 ಒಪೆಕ್ ಮೆಂಬರ್ಸ್ ಇದ್ದಾರೆ, ಅಂದರೆ 12 ಒಪೆಕ್ ಸದಸ್ಯ ರಾಷ್ಟ್ರಗಳು, 11 ಒಪೆಕ್ ಪ್ಲಸ್ ಸದಸ್ಯ ರಾಷ್ಟ್ರಗಳು. ಮತ್ತು ಇದು ಈ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಒಪೆಕ್ ಇದೆಯಲ್ಲ, ಈ ಸಂಘಟನೆ ಯಾವಾಗ ಸ್ಥಾಪನೆ ಆಯ್ತಂದರೆ ಅದು ಸೆಪ್ಟೆಂಬರ್ 1960ರಂದು ಬಾಗ್ದಾದ್, ಇರಾಕ್ನಲ್ಲಿ ಸ್ಥಾಪನೆ ಆಯಿತು. ಹಾಗಾದರೆ ಈ ಒಪೆಕ್ ಸದಸ್ಯ ರಾಷ್ಟ್ರಗಳು ಯಾವುವು ಅಂದರೆ ಇಲ್ಲಿ 12 ಒಪೆಕ್ನ ಸದಸ್ಯ ರಾಷ್ಟ್ರಗಳಿವೆ. ಅವು ಯಾವ್ಯಾವು ಅಂತಂತಂದರೆ ಅಲ್ಜೀರಿಯಾ, ರಿಪಬ್ಲಿಕ್ ಆಫ್ ಕಾಂಗೋ, ಗ್ವಿನಿಯಾ, ಗ್ಯಾಬೋನ್, ಇರಾನ್, ಇರಾಕ್, ಕುವೈತ್, ಲಿಬಿಯಾ, ನೈಜೀರಿಯಾ, ಸೌದಿ ಅರೇಬಿಯಾ, UAE ಅಂದರೆ ಯುನೈಟೆಡ್ ಅರಬ್ ಆಫ್ ಎಮಿರೇಟ್ಸ್ ಆ್ಯಂಡ್ ವೆನೆಜುಲಾ. ಇಲ್ಲಿ ಈ ಇರಾನು, ಇರಾಕು, ಕುವೈತು, ಸೌದಿ ಅರೇಬಿಯಾ ಮತ್ತು ವೆನೆಜುಲಾ ಇವು ಸಂಸ್ಥಾಪಕ ರಾಷ್ಟ್ರಗಳು, ಅಂದರೆ ಫೌಂಡಿಂಗ್ ನೇಷನ್. ಈ ರಾಷ್ಟ್ರಗಳೇ ಅಂದರೆ ಈ 5 ರಾಷ್ಟ್ರಗಳು ಒಪೆಕ್ನ ಸಂಸ್ಥಾಪಕ ರಾಷ್ಟ್ರಗಳಾಗಿದ್ದಾವೆ. ಯಾಕಂದರೆ ಈ ಒಪೆಕ್ ಸ್ಥಾಪನೆಯಾಗೋ ಸಮಯದಲ್ಲಿ ಈ 5 ರಾಷ್ಟ್ರಗಳು ಒಟ್ಟುಗೂಡಿ ಒಪೆಕ್ ಸಂಸ್ಥೆಯನ್ನು ಶುರು ಮಾಡಿರುತ್ತದೆ. ನೆಕ್ಸ್ಟ್ ಅದರ ನಂತರ ಬೇರೆ ಬೇರೆ ರಾಷ್ಟ್ರಗಳು ಅಂದರೆ ಅಲ್ಜೀರಿಯಾ 1969ರಲ್ಲಿ ಸದಸ್ಯ ರಾಷ್ಟ್ರ, ಗ್ಯಾಬೋನು ಮತ್ತು ಲಿಬಿಯಾ ಇವೆಲ್ಲ ಒಪೆಕ್ನ ಸದಸ್ಯ ರಾಷ್ಟ್ರಗಳಾಗಿದೆ. ಒಟ್ಟು 12 ಒಪೆಕ್ನ ಸದಸ್ಯ ರಾಷ್ಟ್ರಗಳು. ನೆಕ್ಸ್ಟ್, ಹಾಗಾದರೆ ಒಪೆಕ್ ಪ್ಲಸ್ ಅಂದರೆ 11 ಒಪೆಕ್ ಪ್ಲಸ್ ಮೆಂಬರ್ಸ್ ಇದ್ದಾರೆ. ಹಾಗಾದರೆ ಒಪೆಕ್ ಪ್ಲಸ್ ಅಂದರೆ ಏನಂದರೆ ಈ ಒಪೆಕ್ ಪ್ಲಸ್ ಅಂದರೆ ನಾನ್ ಒಪೆಕ್ ಮೆಂಬರ್ಸ್, ಅಂದರೆ ಈ ಒಪೆಕ್ ಮೆಂಬರ್ಸ್ನ ಬಿಟ್ಟು ನಾನ್ ಒಪೆಕ್ ಮೆಂಬರ್ಸ್ನ ನಾವಿಲ್ಲಿ ಒಪೆಕ್ ಪ್ಲಸ್ ಅಂತ ಕರಿತೀವಿ. ಅವು 11 ಸದಸ್ಯ ರಾಷ್ಟ್ರಗಳು. ಯಾವ್ಯಾವ ಅಂದರೆ ಅಜರ್ಬೈಜಾನ್, ಬಹರೇನ್, ಬ್ರೂನೈ, ಕಜಕಿಸ್ತಾನ್,
ಮಲೇಷಿಯಾ, ಮೆಕ್ಸಿಕೋ, ಒಮನ್, ರಷ್ಯಾ, ಸೌತ್ ಸುಡಾನ್ ಆ್ಯಂಡ್ ಸುಡಾನ್. ಇಲ್ಲಿ ನಾವು ರಷ್ಯಾ ಇಸ್ ದ ವರ್ಲ್ಡ್ ಥರ್ಡ್ ಲಾರ್ಜೆಸ್ಟ್ ಆಯಿಲ್ ಪ್ರೊಡ್ಯೂಸರ್. ಯಾವುದು? ರಷ್ಯಾ. ಒಪೆಕ್ ಪ್ಲಸ್ ಮೆಂಬರ್ಸ್ ಇದಾರಲ್ಲ, ಅವರು ಅರೌಂಡ್ 40% ಆಫ್ ದ ವರ್ಲ್ಡ್ಸ್ ಕ್ರೂಡ್ ಆಯಿಲ್ ಪ್ರೊಡ್ಯೂಸರ್. ಯಾರು? ಇಡೀ ಪ್ರಪಂಚದಲ್ಲೇ 40% ಕ್ರೂಡ್ ಆಯಿಲ್ ಅನ್ನು ಪ್ರೊಡ್ಯೂಸ್ ಮಾಡೋರು ಯಾರು? ನಾನ್ ಒಪೆಕ್ ಮೆಂಬರ್ಸ್, ಅಂದರೆ ಒಪೆಕ್ ಪ್ಲಸ್ ಮೆಂಬರ್ಸ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, IAEA. IAEA ಅಂತಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ. ಹಾಗಾದರೆ ಇದು ಯಾವಾಗ ಸ್ಥಾಪನೆ ಆಯ್ತಂತಂದರೆ 29 ಜುಲೈ 1957 ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಹಾಗಾದರೆ ಇದರ ಪ್ರಧಾನ ಕಚೇರಿ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ವಿಯೆನ್ನಾ, ಆಸ್ಟ್ರಿಯಾದಲ್ಲಿದೆ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿಯ ಸ್ಥಾಪನೆಯ ಉದ್ದೇಶ ಏನಾಗಿದೆ ಅಂತಂದರೆ, ಇದೊಂದು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು, ಇದು ಪರಮಾಣು ಶಕ್ತಿಯ ಶಾಂತಿಯುತ ಬಳಕೆಯನ್ನು ಉತ್ತೇಜಿಸಲು ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳು ಸೇರಿದಂತೆ ಯಾವುದೇ ಮಿಲಿಟರಿ ಉದ್ದೇಶಕ್ಕಾಗಿ ಅದರ ಬಳಕೆಯನ್ನು ತಡೆಯಲು ಪ್ರಯತ್ನಿಸುತ್ತದೆ. ಯಾವುದು? IAEA, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಭಾಳ ಇಂಪಾರ್ಟೆಂಟು, ಕೇಳಿದರೆ. IAEA ಪ್ರಧಾನ ಕಚೇರಿ ಯಾವುದು ಅಂತಂದರೆ ವಿಯೆನ್ನಾ, ಆಸ್ಟ್ರಿಯಾ. ಇದು ಏನು ಮಾಡುತ್ತಂದರೆ ಪರಮಾಣು ಶಕ್ತಿಯ ಶಾಂತಿಯುತ ಬಳಕೆ, ನ್ಯೂಕ್ಲಿಯರ್ ಎನರ್ಜಿನ ಶಾಂತಿಯುತ ಬಳಕೆ ಮಾಡಲು ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳ ಸೇರಿದಂತೆ ವಿವಿಧ ಮಿಲಿಟರಿ ಉದ್ದೇಶಕ್ಕಾಗಿ ಅದರ ಬಳಕೆಯನ್ನು ತಡೆಯಲು IAEA ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇಸ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂದರೆ ICJ, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಹಾಗಾದರೆ ICJಯ ವಿಸ್ತೃತ ರೂಪ ಏನಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಹಾಗಾದರೆ ಇದು ICJ ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತಂದರೆ ಜೂನ್ 26, 1945 ಅಂತಾರಾಷ್ಟ್ರೀಯ ನ್ಯಾಯಾಲಯ ICJಯನ್ನು ಸ್ಥಾಪಿಸಲಾಯಿತು. ಇದರ ಹೆಡ್ ಕ್ವಾರ್ಟರ್ಸ್, ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಹೇಗ್, ನೆದರ್ಲ್ಯಾಂಡ್ಸ್. ಕೇಳಿದ್ದಾರೆ, ಭಾಳ ಇಂಪಾರ್ಟೆಂಟು. ICJ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಹೆಡ್ ಕ್ವಾರ್ಟರ್ಸ್, ಪ್ರಧಾನ ಕಚೇರಿ ಯಾವುದು? ಹೇಗ್, ನೆದರ್ಲ್ಯಾಂಡ್ಸ್ನಲ್ಲಿದೆ. ಹಾಗಾದರೆ ICJ ಸ್ಥಾಪನೆ ಉದ್ದೇಶ ಏನಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ರಾಷ್ಟ್ರಗಳ ನಡುವಿನ ಸಾಮಾನ್ಯ ವಿವಾದಗಳನ್ನು ನಿರ್ಣಯಿಸುವ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳು, ಗಡಿ ವಿವಾದಗಳು ಮತ್ತು ಮಾನವ ಹಕ್ಕುಗಳ ಪ್ರಕರಣಗಳ ವ್ಯಾಖ್ಯಾನವಾಗಿ ಅಂತಾರಾಷ್ಟ್ರೀಯ ಕಾನೂನು ವಿಷಯಗಳ ಕುರಿತು ಸಲಹಾ ಅಭಿಪ್ರಾಯಗಳನ್ನು ನೀಡುವ ಏಕೈಕ ಅಂತಾರಾಷ್ಟ್ರೀಯ ನ್ಯಾಯಾಲಯವಾಗಿದೆ. ಯಾವುದು ಅಂತಂದರೆ, ಈಗ ನಮ್ಮ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಹೇಗೆ ರಾಜ್ಯಗಳ ವ್ಯಾಜ್ಯಗಳನ್ನು ಬಗೆಹರಿಸುತ್ತದೋ, ರಾಷ್ಟ್ರ ಮಟ್ಟದಲ್ಲಿ ICJ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತಾರಾಷ್ಟ್ರೀಯ ನ್ಯಾಯಾಲಯವು ರಾಷ್ಟ್ರಗಳ ನಡುವಿನ ಸಾಮಾನ್ಯ ವಿವಾದಗಳನ್ನು ನಿರ್ಣಯಿಸುತ್ತದೆ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳು, ಗಡಿ ವಿವಾದಗಳು ಮತ್ತು ಮಾನವ ಹಕ್ಕುಗಳ ಪ್ರಕರಣಗಳ ಬಗ್ಗೆ ಅಂತಾರಾಷ್ಟ್ರೀಯ ಕಾನೂನು ವಿಷಯಗಳ ಕುರಿತು ಸಲಹಾ ಅಭಿಪ್ರಾಯಗಳನ್ನು ನೀಡುವ ಏಕೈಕ ಅಂತಾರಾಷ್ಟ್ರೀಯ ನ್ಯಾಯಾಲಯವಾಗಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದರೆ ನ್ಯಾಟೋ. ನ್ಯಾಟೋದ ವಿಸ್ತೃತ ರೂಪ ಏನಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಅಂದರೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ. ಹಾಗಾದರೆ ಈ ನ್ಯಾಟೋ ಸ್ಥಾಪನೆಯಾದ ವರ್ಷ ಯಾವುದು ಅಂತಂದರೆ 4th ಏಪ್ರಿಲ್ 1949, 1949 ನ್ಯಾಟೋ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂತಂದರೆ ಬ್ರಷೆಲ್ಸ್, ಬೆಲ್ಜಿಯಂ, ಅಂದರೆ ಬೆಲ್ಜಿಯಮಲ್ಲಿರುವ ಬ್ರಷೆಲ್ಸಲ್ಲಿ. ಹಾಗಾದರೆ ಇದರ ಸದಸ್ಯ ರಾಷ್ಟ್ರಗಳು ಯಾವುವು ಅಂತಂದರೆ ಒಟ್ಟು 30 ಯುರೋಪಿಯನ್ ಮತ್ತು 2 ಉತ್ತರ ಅಮೆರಿಕದ ಅಂತರ್ ಸರ್ಕಾರಿ ಬಹುರಾಷ್ಟ್ರೀಯ ಮಿಲಿಟರಿ ಮೈತ್ರಿಕೂಟವಾಗಿದೆ. ಯಾವುದು? ನ್ಯಾಟೋ. ಈ ನ್ಯಾಟೋವನ್ನು ಉತ್ತರ ಅಟ್ಲಾಂಟಿಕ್ ಒಕ್ಕೂಟ ಎಂದು ಕರೀತಾರೆ. ಏನು? ನ್ಯಾಟೋನ ನಾರ್ತ್ ಅಟ್ಲಾಂಟಿಕ್ ಆರ್ಗನೈಸೇಷನ್ ಅಂತಲೂ ಕರೀತಾರೆ. ಹಾಗಾದರೆ ನ್ಯಾಟೋ ಸ್ಥಾಪಿಸುವ ಉದ್ದೇಶ, ಪರ್ಪೋಸ್ ಯಾಕೆ ಅಂತಂತಂದರೆ ಇದು ರಾಜಕೀಯ ಮತ್ತು ಮಿಲಿಟರಿ ವಿಧಾನಗಳ ಮೂಲಕ ತನ್ನ ಸದಸ್ಯ ರಾಷ್ಟ್ರಗಳ ಸ್ವಾತಂತ್ರ್ಯ ಮತ್ತು ಭದ್ರತೆಯನ್ನು ರಕ್ಷಿಸುವುದು ನ್ಯಾಟೋದ ಪ್ರಾಥಮಿಕ ಉದ್ದೇಶವಾಗಿದೆ. ಅಂದರೆ ಇವೇನು 32 ಸದಸ್ಯ ರಾಷ್ಟ್ರಗಳಿವೆಯಲ್ಲ, ಆ ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದಾದ್ರು ಒಂದು ರಾಷ್ಟ್ರಕ್ಕೆ ಭದ್ರತೆಯಲ್ಲಿ ಲೋಪ ಉಂಟಾದರೆ ಆವಾಗ ಉಳಿದ ರಾಷ್ಟ್ರಗಳು ಎಲ್ಲ ಸೇರಿ ನ್ಯಾಟೋ ಸಂಘಟನೆಯಲ್ಲಿ ಒಟ್ಟುಗೂಡಿ ರಾಜಕೀಯ ಮತ್ತು ಮಿಲಿಟರಿ ವಿಧಾನಗಳ ಮೂಲಕ ತನ್ನ
ಸದಸ್ಯ ರಾಷ್ಟ್ರಗಳ ಸ್ವತಂತ್ರ ಮತ್ತು ಭದ್ರತೆಯನ್ನು ರಕ್ಷಿಸುವುದು ನ್ಯಾಟೋದ ಪ್ರಾಥಮಿಕ ಉದ್ದೇಶವಾಗಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದರೆ ADB. ADBಯ ವಿಸ್ತೃತ ರೂಪ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಅಂದರೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್. ಈ ADBಯನ್ನು ಯಾವಾಗ ಸ್ಥಾಪಿಸಲಾಯಿತಂದರೆ 19 ಡಿಸೆಂಬರ್ 1966, ಅಂದರೆ ಡಿಸೆಂಬರ್ 1966ರಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಮನಿಲಾ, ಫಿಲಿಪೈನ್ಸ್ನಲ್ಲಿದೆ. ಭಾಳ ಇಂಪಾರ್ಟೆಂಟು, ಭಾಳ ಎಕ್ಸಾಂಪಲ್ ಕೇಳಿದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಸ್ಥಾಪನೆ ಕೇಳಿದ್ದಾರೆ ಪರೀಕ್ಷೆಯಲ್ಲಿ. ಹಾಗಾದರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಫಿಲಿಪೈನ್ಸ್ನ ಮನಿಲಾದಲ್ಲಿದೆ. ಹಾಗಾದರೆ ಇದು ಮುಖ್ಯಸ್ಥರು ಯಾರು? ಮಾಸ್ತೋ ಕಂಡ ಅವರು ಜಪಾನ್ ಮೂಲದವರು. ಮತ್ತು ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಸ್ಥಾಪನೆ ಉದ್ದೇಶ ಏನಂತಂದರೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಏಷ್ಯಾದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಸ್ಥಾಪಿಸಲಾದ ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಅಂತಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು, ಅಂದರೆ ಏಷ್ಯಾ ಖಂಡದಲ್ಲಿ ಸಂಬಂಧಪಟ್ಟ ರಾಷ್ಟ್ರಗಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉದ್ದೇಶಿಸಲು ಸ್ಥಾಪಿಸಲಾದ ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಯಾವುದು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಅಂದರೆ ಒಟ್ಟು ಏಷ್ಯಾಕ್ಕೆ ಸಂಬಂಧಪಟ್ಟ ರಾಷ್ಟ್ರಗಳ ಅಭಿವೃದ್ಧಿ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉದ್ದೇಶಿಸಲು ಸ್ಥಾಪಿಸಲಾದ ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಯಾವುದು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನೆಕ್ಸ್ಟ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಬ್ರಿವೇಷನ್ನ ನಾವು ADB ಅಂತ ಕರಿತೀವಿ. ಇದರ ಸ್ಥಾಪನೆ ಅಂದರೆ ಫಾರ್ಮೇಷನ್ ಆಗಿದ್ದು ಡಿಸೆಂಬರ್ 1966ರಲ್ಲಿ. ಇಟ್ ಈಸ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇಟ್ ಈಸ್ ಎ ಟೈಪ್ ಆಫ್ ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್. ಅಂತಂತಂದರೆ ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಪರ್ಪೋಸ್ ಅಂದರೆ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಅಂತಂದರೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು. ಎಲ್ಲಿ? ಏಷ್ಯಾ ಖಂಡದಲ್ಲಿ. ಇದರ ಹೆಡ್ ಕ್ವಾರ್ಟರ್ಸು ಮನಿಲಾದ ಫಿಲಿಪೈನ್ಸ್ನಲ್ಲಿದೆ. ಇದು ಯಾವ ರೀಜನ್ಸ್ಗೆ ಸಂಬಂಧ? ಇಂಡೋ ಪೆಸಿಫಿಕ್ ರೀಜನಿಗೆ ಸಂಬಂಧಿಸಿದೆ. ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಂದರೆ 69 ಸದಸ್ಯ ರಾಷ್ಟ್ರಗಳಿವೆ. ಇದರ ಪ್ರೆಸಿಡೆಂಟ್ ಯಾರಿದ್ದಾರೆ? ಮಾಸ್ಟೋ ಕಂಡ ಜಪಾನ್ ಮೂಲದವರಾಗಿದ್ದಾರೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದರೆ ಏಷ್ಯನ್. ಅಂದರೆ ಏಷ್ಯನ್ನ ವಿಸ್ತೃತ ರೂಪ ಯಾವುದಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಅಂದರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘವ. ಹಾಗಾದರೆ ಏಷ್ಯನನ್ನು ಯಾವಾಗ ಏಷ್ಯನ್ ಅಂತಲೂ ಕರಿತೀವಿ, ಆಸಿಯಾನ್ ಅಂತಲೂ ಕರಿತೀವಿ. ಹಾಗಾದರೆ ಏಷ್ಯನನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದರೆ 8 ಆಗಸ್ಟ್ 1967, ಅಂದರೆ ಆಗಸ್ಟ್ 1967ರಂದು ಆಸಿಯಾನ್ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಹಾಗಾದರೆ ಇದರ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಜಕರ್ತ್, ಇಂಡೋನೇಷ್ಯಾ, ಅಂದರೆ ಇಂಡೋನೇಷ್ಯಾದಲ್ಲಿರುವ ಜಕರ್ತ್ನಲ್ಲಿದೆ. ಹಾಗಾದರೆ ಇದರ ಮುಖ್ಯಸ್ಥರು ಸೆಕ್ರೆಟರಿ ಜನರಲ್ ಯಾರಿದ್ದಾರೆ ಅಂತಂದರೆ ಕಾವೋ ಕಿಮ್ ಇದ್ದಾರೆ. ಹಾಗಾದರೆ ಇದ್ರ ಫೌಂಡಿಂಗ್ ಮೆಂಬರ್ಸ್ ಅಂದರೆ ಸಂಸ್ಥಾಪಕ ರಾಷ್ಟ್ರಗಳು ಯಾವ್ಯಾವು ಅಂತಂದರೆ ಆಸಿಯಾನ್ನ ಸಂಸ್ಥಾಪಕ ರಾಷ್ಟ್ರಗಳು ಯಾವಂದರೆ ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಾಪುರ್ ಮತ್ತು ಥೈಲ್ಯಾಂಡ್. ಹಾಗಾದರೆ ಈ ಆಸಿಯಾನ್ನ ಸ್ಥಾಪನೆಯ ಉದ್ದೇಶ ಏನಂತಂದರೆ ಸದಸ್ಯ ರಾಷ್ಟ್ರಗಳು ಮತ್ತು ಇತರ ರಾಷ್ಟ್ರಗಳ ನಡುವೆ ಆರ್ಥಿಕ, ರಾಜಕೀಯ, ಭದ್ರತೆ, ಮಿಲಿಟರಿ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಏಕೀಕರಣವನ್ನು ಸುಗಮಗೊಳಿಸುವುದು ಆಸಿಯಾನ್ನ ಉದ್ದೇಶವಾಗಿದೆ. ಅಂತಂದರೆ ಆಸಿಯಾನ್ನಿಗೆ ಸಂಬಂಧಪಟ್ಟ ಒಟ್ಟು ಎಷ್ಟಿದಾವೆ ಅಂತಂದರೆ 10 ಸದಸ್ಯ ರಾಷ್ಟ್ರಗಳಿದ್ದಾವೆ. ಆ ರಾಷ್ಟ್ರಗಳ ನಡುವೆ ಆರ್ಥಿಕ, ರಾಜಕೀಯ, ಭದ್ರತೆ, ಮಿಲಿಟರಿ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಏಕೀಕರಣವನ್ನು ಸುಗಮಗೊಳಿಸುವುದಾಗಿದೆ. ನೆಕ್ಸ್ಟ್ ಆಸಿಯಾನ್ನ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ನೋಡೋದಾದ್ರೆ ನಾವು ಆಸಿಯಾನ್ನ ವಿಸ್ತೃತ ರೂಪ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಆಗಿದೆ. ಇದರ ಮೋಟೋ ಏನಂತಂದ್ರೆ 1 ವಿಷನ್ 1 ಐಡೆಂಟಿಟಿ 1 ಕಮ್ಯುನಿಟಿ. ಯಾವುದು? ಆಸಿಯಾನ್ನ ಮೋಟೋ ಅಂದರೆ ಧ್ಯೇಯ 1 ವಿಷನ್ 1 ಐಡೆಂಟಿಟಿ 1 ಕಮ್ಯುನಿಟಿ. ಇದರ ಹೆಡ್ ಕ್ವಾರ್ಟರ್ಸು ಇಂಡೋನೇಷ್ಯಾ ಜಕರ್ತಲ್ಲಿದೆ. ಹಾಗಾದರೆ ಆಸಿಯಾನ್ನ ಸದಸ್ಯ ರಾಷ್ಟ್ರಗಳು ಒಟ್ಟು 10, 2 ಅಬ್ಸರ್ವರ್ ಸ್ಟೇಟ್ಸ್ ಇದ್ದಾರೆ. ಮತ್ತು ಆಸಿಯಾನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತಂದರೆ ಆಗಸ್ಟ್ 1967ರಲ್ಲಿ ಅವಾಗೊಂದು ಡಿಕ್ಲರೇಷನ್ ಮಾಡಿ ಸ್ಥಾಪನೆ ಮಾಡಲಾಯಿತು. ಅದು ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ 1967ರಲ್ಲಿ ಆಸಿಯಾನನ್ನು ಸ್ಥಾಪನೆ ಮಾಡಲಾಯಿತು. ಕೇಳಿದರೆ ಎಕ್ಸಾಮಲ್ಲಿ ಆಸಿಯಾನ್ನ ಯಾವ ಡಿಕ್ಲರೇಷನಿಂದ ಸ್ಥಾಪನೆ ಮಾಡಲಾಯಿತು ಅಂದರೆ ಬ್ಯಾಂಕಾಕ್ ಡಿಕ್ಲರೇಷನಿಂದ ಆಸಿಯಾನನ್ನು ಸ್ಥಾಪನೆ ಮಾಡಲಾಯಿತು.
ಹಾಗಾದರೆ ಈ ಆಸಿಯಾನ್ನ 10 ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂದರೆ ಮಯನ್ಮಾರ್, ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ, ಫಿಲಿಪೈನ್ಸ್, ಬ್ರೂನೈ, ಮಲೇಷಿಯಾ, ಸಿಂಗಾಪುರ್ ಮತ್ತು ಇಂಡೋನೇಷ್ಯಾ. ಒಟ್ಟು ಈ 10 ರಾಷ್ಟ್ರಗಳು ಆಸಿಯಾನ್ನ ಸದಸ್ಯ ರಾಷ್ಟ್ರಗಳು ಯಾವುದು ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು ಸಾರ್ಕ್ನ ವಿಸ್ತೃತ ರೂಪ ಏನು? ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಅಂದರೆ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘ. ಭಾಳ ಇಂಪಾರ್ಟೆಂಟು ಪರೀಕ್ಷೆಗೆ. ಯಾವುದು? ಸಾರ್ಕ್. ಇದು ಯಾವಾಗ ಸ್ಥಾಪನೆ ಆಯ್ತಂದರೆ ಡಿಸೆಂಬರ್ 8, 1985ರಲ್ಲಿ ಢಾಕಾ ಅಂದರೆ ಬಾಂಗ್ಲಾದೇಶದಲ್ಲಿ ಸ್ಥಾಪಿಸಲಾಯಿತು. ಬಟ್ ಇದ್ರ ಪ್ರಧಾನ ಕಚೇರಿ ನೇಪಾಳನ ಕಠ್ಮಂಡುವಲ್ಲಿದೆ. ಅಂದರೆ ಸ್ಥಾಪನೆಯಾಗಿದ್ದು ಬಾಂಗ್ಲಾದೇಶದ ಢಾಕಾದಲ್ಲಿ, ಪ್ರಧಾನ ಕಚೇರಿ ಇರುವುದು, ಹೆಡ್ ಕ್ವಾರ್ಟರ್ಸ್ ಇರೋದು ನೇಪಾಳನ ಕಠ್ಮಂಡುನಲ್ಲಿ. ಇದರ ಮುಖ್ಯಸ್ಥರು ಯಾರು ಅಂತಂದರೆ ಗೋಲಂ ಸರ್ವರ್ ಆಗಿದ್ದಾರೆ. ಹಾಗಾದರೆ ಫೌಂಡಿಂಗ್ ಮೆಂಬರ್ಸ್ ಅಂದರೆ ಸಂಸ್ಥಾಪಕ ರಾಷ್ಟ್ರಗಳು ಯಾವ ಅಂತಂದರೆ ಸಾರ್ಕ್ನ ಸಂಸ್ಥಾಪಕ ರಾಷ್ಟ್ರಗಳು ಯಾವಂದರೆ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ. ಇವು ಸಾರ್ಕ್ನ ಸಂಸ್ಥಾಪಕ ರಾಷ್ಟ್ರಗಳಾಗಿದ್ದಾವೆ. ಹಾಗಾದರೆ ಈ ಸಾರ್ಕ್ನ ಸ್ಥಾಪನೆಯ ಮುಖ್ಯ ಉದ್ದೇಶ ಏನಂತಂದರೆ ಈ ಸಂಸ್ಥೆ ಏನು ಮಾಡುತ್ತಂದರೆ ಈ ಸಂಸ್ಥೆಯು ಆರ್ಥಿಕ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಏಕೀಕರಣವನ್ನು ಉತ್ತೇಜಿಸುತ್ತದೆ. ಯಾವುದು? ಸಾರ್ಕ್ ಅಂತಂದರೆ ಆ ಸದಸ್ಯ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಏಕೀಕರಣವನ್ನು ಉತ್ತೇಜಿಸುತ್ತದೆ ಸಾರ್ಕು. ನೆಕ್ಸ್ಟ್ ಸಾರ್ಕ್ ಬಗ್ಗೆ ಇನ್ನೂ ಸ್ವಲ್ಪ ನಾವು ಇನ್ಫಾರ್ಮೇಷನ್ ನೋಡೋದಾದರೆ ಸಾರ್ಕ್ನ ವಿಸ್ತೃತ ರೂಪ ಏನಂತಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಇದರ ಹೆಡ್ ಕ್ವಾರ್ಟರ್ಸು ಕಠ್ಮಂಡು, ನೇಪಾಳನಲ್ಲಿದೆ. ಇದರ ಸದಸ್ಯ ರಾಷ್ಟ್ರಗಳು ಒಟ್ಟು 8 ಸದಸ್ಯ ರಾಷ್ಟ್ರಗಳು. ಅವು ಯಾವ್ಯಾವು ಅಂತಂತಂದರೆ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಾಲ್ಡೀವ್ಸ್, ನೇಪಾಳ್, ಪಾಕಿಸ್ತಾನ್, ಶ್ರೀಲಂಕಾ. ಸದಸ್ಯ ರಾಷ್ಟ್ರಗಳು ಭಾಳ ಇಂಪಾರ್ಟೆಂಟು. ಸಾರ್ಕು, ಬ್ರಿಕ್ಸು, ಬಿಮ್ಸ್ಟೆಕ್ ನಾವು ಕೇಳ್ತಾ ಇರ್ತಾರೆ ಪರೀಕ್ಷೆಯಲ್ಲಿ. ಹಾಗಾಗಿ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಒಟ್ಟು 8: ಭಾರತ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಮಾಲ್ಡೀವ್ಸ್, ನೇಪಾಳ್, ಪಾಕಿಸ್ತಾನ್, ಶ್ರೀಲಂಕಾ. ಅದರ ಜೊತೆಯಲ್ಲಿ ಅಬ್ಸರ್ವರ್ ಸ್ಟೇಟ್ ಅಂದರೆ 9 ಅಬ್ಸರ್ವರ್ ಸ್ಟೇಟ್ಸ್ ಇದಾವೆ. ಅವು ಯಾವ್ಯಾವು ಅಂತಂತಂದರೆ ಆಸ್ಟ್ರೇಲಿಯಾ, ಚೀನಾ, ಯುರೋಪಿಯನ್ ಯೂನಿಯನ್, ಇರಾನ್, ಜಪಾನ್, ಮಾರಿಷಿಯಸ್, ಮಯನ್ಮಾರ್, ಸೌತ್ ಕೊರಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್. ಇವು ಅಬ್ಸರ್ವರ್ ಸ್ಟೇಟ್ಸ್. ಇದ್ರ ಸೆಕ್ರೆಟರಿ ಜನರಲ್ ಯಾರಿದ್ದಾರೆ? ಗೋಲಂ ಸರ್ವರ್. ಸಾರ್ಕ್ನ ಚೇರ್ಮನ್ಶಿಪ್ ಎಲ್ಲಿದೆ ಅಂತಂದರೆ ಬಾಂಗ್ಲಾದೇಶಲ್ಲಿದೆ. ಇದು ಸ್ಥಾಪನೆಯಾಗಿದ್ದು ಯಾವಾಗಂತಂದರೆ ಡಿಸೆಂಬರ್ 1985ರಲ್ಲಿ ಇಲ್ಲಿ ಬಾಂಗ್ಲಾದೇಶದಲ್ಲಿ ಸ್ಥಾಪಿಸಲಾಯಿತು. ಡಿಸೆಂಬರ್ 1985 ಬಾಂಗ್ಲಾದೇಶ ಅಂದರೆ ಢಾಕಾದಲ್ಲಿ ಇದನ್ನು ಸ್ಥಾಪಿಸಲಾಯಿತು ಸಾರ್ಕ್ನ. ನಾವು ಸಾರ್ಕ್ ಮೆಂಬರ್ ಕಂಟ್ರೀಸ್ನ ಈ ಮ್ಯಾಪ್ ವ್ಯೂಯಲ್ಲೂ ನೋಡ್ಬೋದಾಗಿದೆ. ಒಟ್ಟು 8 ಸದಸ್ಯ ರಾಷ್ಟ್ರದಲ್ಲಿ ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಮಾಲ್ಡೀವ್ಸ್, ಭೂತಾನ್ ಮತ್ತು ನೇಪಾಳ್. ಮತ್ತು ಸ್ಥಾಪನೆಯಾಗಿದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ಢಾಕಾದಲ್ಲಿ ಸ್ಥಾಪನೆಯಾಯಿತು. ಅದು ಡಿಸೆಂಬರ್ 8, 1985ರಲ್ಲಿ ಢಾಕಾ ಅಂದರೆ ಬಾಂಗ್ಲಾದೇಶದಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇದರ ಹೆಡ್ ಕ್ವಾರ್ಟರ್ಸ್, ಸಾರ್ಕ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನೇಪಾಳನ ಕಠ್ಮಂಡುನಲ್ಲಿ. ಇಲ್ಲಿ ನೋಡ್ಬೋದಾಗಿದೆ ಮ್ಯಾಪ್ ವ್ಯೂ ಅಲ್ಲಿ ನಾವು ಸಾರ್ಕ್ ಮೆಂಬರ್ ಕಂಟ್ರೀಸು, ಅದರ ಸ್ಥಾಪನೆ ಆಗಿದ್ದ ವರ್ಷ ಮತ್ತು ಅದರ ಹೆಡ್ ಕ್ವಾರ್ಟರ್ಸ್ನ ನಾವು ಮ್ಯಾಪ್ ವ್ಯೂ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು ಬ್ರಿಕ್ಸ್ನ ವಿಸ್ತೃತ ರೂಪ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಆ್ಯಂಡ್ ಸೌತ್ ಆಫ್ರಿಕಾ. ಹಾಗಾದರೆ ಬ್ರಿಕ್ಸನ್ನು ಯಾವಾಗ ಸ್ಥಾಪಿಸಲಾಯಿತು ಅಂದರೆ ಜೂನ್ 2009ರಲ್ಲಿ ಬ್ರಿಕ್ಸನ್ನು ಸ್ಥಾಪಿಸಲಾಯಿತು. ಎಲ್ಲಿ ಅಂತಂದರೆ ಅದು ಎಕ್ಟೆರಿನ್ಬರ್ಗ್, ರಷ್ಯಾದಲ್ಲಿ ಬ್ರಿಕ್ಸನ್ನು ಸ್ಥಾಪಿಸಲಾಯಿತು. ಹಾಗಾದರೆ ಇದ್ರ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಶಾಂಘೈ, ಚೀನಾದಲ್ಲಿದೆ. ಸ್ಥಾಪನೆಯಾಗಿದ್ದು ರಷ್ಯಾದಲ್ಲಿ, ಬಟ್ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಇರೋದು ಚೀನಾದ ಶಾಂಘೈಯಲ್ಲಿ. ಮೊದಲ ಶೃಂಗಸಭೆ ಯಾವಾಗ ನಡೀತು ಅಂತಂತಂದರೆ ಫಸ್ಟ್ ಸಮ್ಮಿಟ್ ನಡೆದಿದ್ದು ಅದು ರಷ್ಯಾದಲ್ಲಿ 2009ರಲ್ಲಿ, ಅಂದರೆ 16 ಜೂನ್ 2009ರಲ್ಲಿ ಬ್ರಿಕ್ಸ್ನ ಸಂಸ್ಥೆ ರಷ್ಯಾದಲ್ಲೇ ಮೊದಲ ಶೃಂಗಸಭೆಯನ್ನು ನಡೆಸಲಾಯಿತು. ಯಾವುದನ್ನ? ಬ್ರಿಕ್ಸ್ ಶೃಂಗಸಭೆಯನ್ನು. ಹಾಗಾದರೆ ಇದರ ಫೌಂಡಿಂಗ್ ಮೆಂಬರ್ಸ್ ಅಂದರೆ ಸಂಸ್ಥಾಪಕ ರಾಷ್ಟ್ರಗಳು ಯಾವ್ಯಾವ ಅಂತಂದರೆ 4. ಅದು ಬ್ರಿಕ್ ಆಗಿ BRIC ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ. ತದನಂತರ ಸೌತ್ ಆಫ್ರಿಕಾ ಬ್ರಿಕ್ಕಿಗೆ ಸದಸ್ಯ ರಾಷ್ಟ್ರವಾಗುತ್ತೆ.
ಹಾಗಾದರೆ ಫೌಂಡಿಂಗ್ ಸಂಸ್ಥಾಪಕ ರಾಷ್ಟ್ರಗಳು ಅಂದರೆ 4, ಅದು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ. ಹಾಗಾದರೆ ಬ್ರಿಕ್ಸ್ ಸ್ಥಾಪನೆಯ ಉದ್ದೇಶ ಏನಂತಂದರೆ, ಬ್ರಿಕ್ಸ್ನ ಪ್ರಾಥಮಿಕ ಉದ್ದೇಶಗಳು ಆರ್ಥಿಕ ಸಹಕಾರವನ್ನು ಬೆಳೆಸುವುದು, ಜಾಗತಿಕ ಪ್ರಭಾವವನ್ನು ಹೆಚ್ಚಿಸುವುದು ಮತ್ತು ಹೆಚ್ಚು ಸಮಾನವಾದ ಅಂತಾರಾಷ್ಟ್ರೀಯ ಕ್ರಮವನ್ನು ಉತ್ತೇಜಿಸುವುದಾಗಿದೆ. ಯಾವುದು? ಬ್ರಿಕ್ಸ್. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ ಮತ್ತು ಸುಸ್ಥಿರ ಅಭಿವೃದ್ಧಿಯಂಥ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವುದು ಬ್ರಿಕ್ಸ್ನ ಮುಖ್ಯ ಗುರಿಯಾಗಿದೆ. ಆಗ ಈ ಬ್ರಿಕ್ಸ್ನ 2025 ಸಮಿಟ್ ಚೇರ್ಮನ್ಶಿಪ್ ಯಾರ ಅಂಡರ್ ನಡೀತು ಅಂತಂದರೆ ಅದು ಬ್ರೆಜಿಲ್. 2025 ಬ್ರಿಕ್ಸ್ ಸಮಿಟ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಬ್ರೆಜಿಲ್. ಹಾಗಾದರೆ 2025 ಬ್ರೆಜಿಲ್ ಚೇರ್ಮನ್ಶಿಪ್ ಆದರೆ 2024 ರಷ್ಯಾ ಚೇರ್ಮನ್ಶಿಪ್ಪಲ್ಲಿ ನಡೆದಿದೆ. ನೆಕ್ಸ್ಟ್, ಬ್ರಿಕ್ಸ್ ಸಮಿಟ್ 2024 ಎಲ್ಲಿ ನಡೆದಿದೆ ಅಂದರೆ ಅದು ರಷ್ಯಾದಲ್ಲಿ. 2025 ಬ್ರಿಕ್ಸ್ ಸಮಿಟ್ ಎಲ್ಲಿ ನಡೆಯಲಿದೆ? ಅದು ಬ್ರೆಜಿಲಲ್ಲಿ. ಹಾಗಾದರೆ ಬ್ರಿಕ್ಸ್ನ ಫಾರ್ಮೇಷನ್ ಅಂದರೆ ಸ್ಥಾಪನೆಯಾಗಿದ್ದು ಜೂನ್ 2009ರಲ್ಲಿ. ಎಲ್ಲಿ? ಎಕ್ಟೇನಬರ್ಗ್ ಅಂದರೆ ರಷ್ಯಾದಲ್ಲಿ. ಅಲ್ಲೇ ಎಕ್ಟೇನಬರ್ಗ್ ರಷ್ಯಾದಲ್ಲಿಯ ಮೊದಲನೇ ಶೃಂಗಸಭೆ ಬ್ರಿಕ್ಸ್ ಸಮಿಟನ್ನು ಹೋಸ್ಟ್ ಮಾಡಲಾಗಿದೆ. ಹಾಗಾದರೆ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು 5 ಇದ್ವು. ತದನಂತರ ಉಳಿದ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಿದಾಗಿದ್ದಾವೆ ಅಂತಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಇವು ಬೇಸಿಕ್ ಕಂಟ್ರೀಸು. ಇದರ ಜೊತೆಗೆ ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಹಾಗಾಗಿ ಸದಸ್ಯ ರಾಷ್ಟ್ರಗಳು ಭಾಳ ಇಂಪಾರ್ಟೆಂಟು, ಪರೀಕ್ಷೆಗೆ ಕೇಳ್ತಾರೆ. ಬ್ರಿಕ್ಸ್ನ ಇನ್ನೂ ಸ್ವಲ್ಪ ಮಾಹಿತಿ ಅಂದರೆ ಇನ್ಫಾರ್ಮೇಷನ್ ತಿಳ್ಕೊಳೋದಾದರೆ, ಬ್ರಿಕ್ಸ್ ಫಾರ್ಮೇಷನ್ ಆಗಿದ್ದು 2006 ಜುಲೈಯಲ್ಲಿ. ಆವಾಗ BRIC ಅಂದರೆ ಸ್ಟ್ಯಾಂಡ್ಸ್ ಫಾರ್ ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತು ಚೀನಾ. ಈ ಬ್ರಿಕ್ ನೇಮ್ನ ಕಾಯಿನ್ ಮಾಡಿದವರು ಯಾರಂತಂದರೆ ಜಿ. ಮೋಹನ್ ನಾಯ್ಲ್, ಎ ಗೋಲ್ಡ್ಸ್ಮ್ಯಾನ್ ಸ್ಕ್ಯಾಚ್ ಎಕನಾಮಿಸ್ಟ್. ಅವ್ರೇನು ಮಾಡ್ತಾರೆ, ಗೋಲ್ಡ್ಸ್ಮ್ಯಾನ್ ಸ್ಕ್ಯಾಚ್ ಜಿ. ಮೋಹನ್ ನಾಯ್ಲ್ ಅವರು ಬ್ರಿಕ್ ಪದನ ಕಾಯಿನ್ ಮಾಡಿದರು, ಹೈಲೈಟಿಂಗ್ ದಿ ಬ್ರೆಜಿಲ್, ರಷ್ಯಾ, ಇಂಡಿಯಾ ಆ್ಯಂಡ್ ಚೀನಾ. ಹಾಗಾದರೆ ಫಸ್ಟ್ ಸಮಿಟ್ ಮೊದಲ ಶೃಂಗಸಭೆ ನಡೆದಿದ್ದಲ್ಲಿ 2009 ಜೂನ್ರಲ್ಲಿ, ಇಲ್ಲಿ ರಷ್ಯಾದಲ್ಲಿ. ಇದರ ಸದಸ್ಯ ರಾಷ್ಟ್ರಗಳು 5 ಇದ್ವು. ಇದರ ಜೊತೆ ಇನ್ನು 5 ಸದಸ್ಯ ರಾಷ್ಟ್ರಗಳು ಸೇರಿಕೊಳ್ತಾವೆ. ಯಾವಂದರೆ ಇರಾನ್, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇಥಿಯೋಪಿಯಾ, ಈಜಿಪ್ಟ್, ಇಂಡೋನೇಷಿಯಾ. ಹಾಗಾಗಿ ಬ್ರಿಕ್ಸ್ನ ಒಟ್ಟು ಸದಸ್ಯ ರಾಷ್ಟ್ರಗಳು ಪ್ರೆಸೆಂಟ್ ಈಗ 10 ಸದಸ್ಯ ರಾಷ್ಟ್ರಗಳು. ಅದರಲ್ಲಿ ಅರ್ಜೆಂಟೈನಾ ಇನ್ನೂ ಸೇರಬೇಕಾಗಿದೆ. ಅಂದರೆ ಅರ್ಜೆಂಟೈನಾ ವಾಸ್ ಆಲ್ಸೋ ಇನ್ವೈಟೆಡ್ ಟು ಜಾಯಿನ್ ದಿ ಬ್ರಿಕ್ಸ್. ಇನ್ನು ಗ್ರೂಪಿಗೆ ಜಾಯಿನ್ ಆಗಿಲ್ಲ ಯಾವುದು? ಅರ್ಜೆಂಟೈನಾ ಕಂಟ್ರಿ. ಹಾಗಾದರೆ ಇದರ ಮೇನ್ ಆಬ್ಜೆಕ್ಟಿವ್ ಏನಂತಂತಂದರೆ, ಬ್ರಿಕ್ಸ್ನ ಮೇನ್ ಆಬ್ಜೆಕ್ಟಿವ್ ಅಂತಂದರೆ ಇಟ್ ಇನ್ಕ್ರೀಸಸ್ ಇನ್ಫ್ಲೂಯೆನ್ಸ್ ಆಫ್ ಎಮರ್ಜಿಂಗ್ ಎಕನಾಮಿಕ್ಸ್ ಇನ್ ಗ್ಲೋಬಲ್ ಪಾಲಿಟಿಕ್ಸ್ ಮತ್ತು ಗ್ರೇಟರ್ ವಾಯ್ಸ್ ಆ್ಯಂಡ್ ರೆಪ್ರೆಸೆಂಟೇಷನ್ ಫಾರ್ ಎಮರ್ಜಿಂಗ್ ಎಕನಾಮೀಸ್. ಯಾವುದು? ಬ್ರಿಕ್ಸ್ನ ಆಬ್ಜೆಕ್ಟಿವ್ಸ್. ಚಾಲೆಂಜಿಂಗ್ ಡೊಮೈನ್ಸ್ ಆಫ್ ವೆಸ್ಟರ್ನ್ ನೇಷನ್ಸ್ ಇನ್ IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಯಾವುದಂದ್ರೆ ಅದು ಬಿಮ್ಸ್ಟೆಕ್. ಈ ಬಿಮ್ಸ್ಟೆಕ್ನ ವಿಸ್ತೃತ ರೂಪ ಕೇಳಿದ್ದಾರೆ ಭಾಳ ಸರಿ. ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಿಯಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಅಂದರೆ ಈ ಬಿಮ್ಸ್ಟೆಕ್ ಇದೆಯಲ್ಲ, ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ 7 ನೇಷನ್ಸ್ ಆಫ್ ಸೌತ್ ಏಷ್ಯಾ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ. ಅಂತಂದರೆ ಈ ಬಿಮ್ಸ್ಟೆಕ್ ಅನ್ನೋದು 7 ಸದಸ್ಯ ರಾಷ್ಟ್ರಗಳ ಒಕ್ಕೂಟವಾಗಿದೆ. ಅದು ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ. ಇಲ್ಲಿ ಭಾಳ ಇಂಪಾರ್ಟೆಂಟು. ಬಿಮ್ಸ್ಟೆಕ್ಸ್ನ ಸದಸ್ಯ ರಾಷ್ಟ್ರಗಳು 7, ಸಾರ್ಕ್ನ ಸದಸ್ಯ ರಾಷ್ಟ್ರಗಳು 8. ಇವು ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ ಪರೀಕ್ಷೆಯಲ್ಲಿ. ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳು, ಸಾರ್ಕ್ ಸದಸ್ಯ ರಾಷ್ಟ್ರಗಳು ಭಾಳ ಇಂಪಾರ್ಟೆಂಟು. ಹಾಗಾದರೆ ಇದ್ರ ಹೆಡ್ ಕ್ವಾರ್ಟರ್ಸ್, ಪ್ರಧಾನ ಕಚೇರಿ ಎಲ್ಲಿದೆ? ಬಾಂಗ್ಲಾದೇಶದ ಢಾಕಾದಲ್ಲಿ. ಹಾಗಾದರೆ ಈ ಬಿಮ್ಸ್ಟೆಕ್ನ ಯಾವಾಗ ಸ್ಥಾಪನೆ ಮಾಡಲಾಯ್ತಂದರೆ ಜೂನ್ 1997 ಅಂದರೆ 1997ರಲ್ಲಿ ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ ಬಿಮ್ಸ್ಟೆಕ್ಕನ್ನು ಸ್ಥಾಪಿಸಲಾಯಿತು. ಆಸಿಯಾನೂ ಅಷ್ಟೇ, ಅದು ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕನೇ ಸ್ಥಾಪನೆಯಾಗಿದೆ. ಅದ ನಂತರ ಬಿಮ್ಸ್ಟೆಕ್ನು ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ 1997ರಲ್ಲಿ ಸ್ಥಾಪಿಸಲಾಯಿತು. ಆ ಡಿಕ್ಲರೇಷನ್ ತದನಂತರ ಇದನ್ನು ಬಿಸ್ಟೆಕ್ ಆಗಿ ಸ್ಥಾಪನೆ ಮಾಡ್ತಾರೆ. ಅಂತಂದ್ರೆ ಅಲ್ಲಿ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್ ಅಂತಂದರೆ ಈ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್ ಈ 4 ಸದಸ್ಯ ರಾಷ್ಟ್ರಗಳೊಂದಿಗೆ ಬಿಮ್ಸ್ಟೆಕ್ ಸ್ಥಾಪಿತವಾಗುತ್ತೆ. ತದನಂತರ 1997 ಡಿಸೆಂಬರಲ್ಲಿಯೇ ಮಯನ್ಮಾರ್ ಜಾಯಿಂಟ್ ಆಗುತ್ತೆ ಈ ಸದಸ್ಯ ರಾಷ್ಟ್ರಕ್ಕೆ. ತದನಂತರ
2004ರಲ್ಲಿ ನೇಪಾಳ್ ಮತ್ತು ಭೂತಾನು ಬಿಮ್ಸ್ಟೆಕ್ಗೆ ಸದಸ್ಯ ರಾಷ್ಟ್ರಗಳಾಗ್ತವೆ. ಹಾಗಾಗಿ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತಂದರೆ 7. ಅವು ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಅವು ಯಾವ್ಯಾವ ಅಂತಂದರೆ ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ನೇಪಾಳ್ ಆ್ಯಂಡ್ ಭೂತಾನ್. ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳು, ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಭಾಳ ಇಂಪಾರ್ಟೆಂಟು, ನೋಡ್ಕೋಬೇಕು. ಹಾಗಾದರೆ ಈ ಬಿಮ್ಸ್ಟೆಕ್ನ ವಿಸ್ತೃತ ರೂಪ ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಿಯಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂತಂದರೆ ಢಾಕಾದ ಬಾಂಗ್ಲಾದೇಶದಲ್ಲಿದೆ. ಇದರ ಮೆಂಬರ್ಶಿಪ್ಪು 7 ಸದಸ್ಯ ರಾಷ್ಟ್ರಗಳು: ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಯನ್ಮಾರ್, ನೇಪಾಳ್, ಶ್ರೀಲಂಕಾ, ಥೈಲ್ಯಾಂಡ್. ಪ್ರೆಸೆಂಟ್ ಚೇರ್ಮನ್ಶಿಪ್ಪು ಬಾಂಗ್ಲಾದೇಶ. ಇದರ ಎಸ್ಟಾಬ್ಲಿಷ್ಮೆಂಟ್ ಯಾವಾಗಾಯಿತು ಅಂತಂದರೆ ಜೂನ್ 1997ರಲ್ಲಿ ಇದರ ಬಿಮ್ಸ್ಟೆಕ್ನ ಸ್ಥಾಪಿಸಲಾಯಿತು. ಇಲ್ಲಿ ನಾವು ಫಿಗರಲ್ಲಿ ನೋಡ್ಬೋದು, ಇದೊಂದು ಇನ್ಫೋಗ್ರಾಫಿಕ್ ಫಿಗರ್ ಆಗಿದೆ ಬಿಮ್ಸ್ಟೆಕ್ ಬಗ್ಗೆ. ಈ ಬಿಮ್ಸ್ಟೆಕ್ನ ಸ್ಥಾಪನೆಯಾದಾಗ 4 ಸದಸ್ಯ ರಾಷ್ಟ್ರಗಳಂಗೆ ಸ್ಥಾಪನೆ ಆಯಿತು. ಅದನ್ನು ಬಿಸ್ಟೆಕ್ ಅಂತ 1997ರಲ್ಲಿ. ಅದು ಯಾವ್ಯಾವ ಸದಸ್ಯ ರಾಷ್ಟ್ರ ಅಂದರೆ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್. ಡಿಸೆಂಬರ್ 22, 1997ರಲ್ಲಿ ಮಯನ್ಮಾರ್ ಸದಸ್ಯ ರಾಷ್ಟ್ರವಾಗಿ ಮತ್ತು ಫೆಬ್ರವರಿ 2004ರಲ್ಲಿ ನೇಪಾಳ್, ಭೂತಾನ್ ಸದಸ್ಯ ರಾಷ್ಟ್ರವಾಗಿ ಒಟ್ಟು 7 ಸದಸ್ಯ ರಾಷ್ಟ್ರಗಳು ಬಿಮ್ಸ್ಟೆಕ್ನದು. ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್, ಮಯನ್ಮಾರ್, ನೇಪಾಳ್ ಮತ್ತು ಭೂತಾನ್. ಈ ನಾವು ಮ್ಯಾಪ್ ವ್ಯೂ ಅಲ್ಲಿ ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳು ನೋಡ್ಬೋದಾಗಿದೆ. ಬಿಮ್ಸ್ಟೆಕ್ ಸ್ಟ್ಯಾಂಡ್ಸು ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಿಯಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಗೊತ್ತಾಯಿತು. ಇದು ಸ್ಥಾಪನೆಯಾಗಿದ್ದು 1997ರಲ್ಲಿ ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ ಬಿಮ್ಸ್ಟೆಕ್ಕನ್ನು ಸ್ಥಾಪಿಸಲಾಯಿತು. ಇಂಪಾರ್ಟೆಂಟು, ಯಾವ ಡಿಕ್ಲರೇಷನ್? ಬ್ಯಾಂಕಾಕ್ ಡಿಕ್ಲರೇಷನ್. ಹಾಗಾದ್ರೆ ಫಸ್ಟ್ ಸಮ್ಮಿಟ್ಟು ಅಂದರೆ ಮೊದಲ ಶೃಂಗಸಭೆ ನಡೆದಿದ್ದಲ್ಲಿ ಬಿಮ್ಸ್ಟೆಕ್ನ ಮೊದಲ ಶೃಂಗ ಥೈಲ್ಯಾಂಡ್ನಲ್ಲಿ. ಪ್ರೆಸೆಂಟ್ಲಿ ಥೈಲ್ಯಾಂಡ್ ಈಸ್ ದ ಚೇರ್ಪರ್ಸನ್. ಯಾವುದು? ಬಿಮ್ಸ್ಟೆಕ್ನ ಚೇರ್ಪರ್ಸನ್ ಆಗಿದೆ. ಇದರ ಇಂಪಾರ್ಟೆನ್ಸ್ ಆಫ್ ಬಿಮ್ಸ್ಟೆಕ್ ನೋಡೋದಾದರೆ 22% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಅಕೌಂಟ್ಸ್. ಯಾವುದು? ಬಿಮ್ಸ್ಟೆಕ್ನ ಅಂತಂದರೆ ಪ್ರಪಂಚದ 22% ವರ್ಲ್ಡ್ ಪಾಪ್ಯುಲೇಷನ್ ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳಲ್ಲಿವೆ. ಮತ್ತು ಇದರ GDP, ಈ ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ GDP 2.7 ಟ್ರಿಲಿಯನ್ ಆಗಿದೆ. ನೆಕ್ಸ್ಟ್ 6 ಫೋಕಸ್ ಏರಿಯಾಸ್ ಯಾವಂದರೆ ಟ್ರೇಡ್, ಟೆಕ್ನಾಲಜಿ, ಎನರ್ಜಿ, ಟ್ರಾನ್ಸ್ಪೋರ್ಟ್, ಟೂರಿಸಂ ಆ್ಯಂಡ್ ಫಿಶರೀಸ್. ಯಾವುದು? ಬಿಮ್ಸ್ಟೆಕ್ನ ಫೋಕಸ್ ಏರಿಯಾಸ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು G20 ಅಂದರೆ ಗ್ರೂಪ್ ಆಫ್ 20. G20 ದೇಶಗಳು. ಹಾಗಾದರೆ G20 ಸ್ಥಾಪನೆಯಾಗಿದೆ ಯಾವಾಗ ಅಂತಂದರೆ ಸೆಪ್ಟೆಂಬರ್ 26, 1999 ಅಂದರೆ ಸೆಪ್ಟೆಂಬರ್ 1999ರಲ್ಲಿ G20 ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಯಾವುದಿಲ್ಲ ಅಂದರೆ ನೋ ಪರ್ಮನೆಂಟ್ ಸ್ಟಾಫ್ ಆಫ್ ಇಟ್ಸ್ ಓನ್. ಇದರ ಮುಖ್ಯಸ್ಥರು ರೊಟೇಷನ್ ವೈಸ್ ಚೇಂಜ್ ಆಗ್ತಾ ಇರ್ತಾರೆ. ಅಂತಂದರೆ ಪ್ರತಿ ವರ್ಷವೂ G20ನ ಅದರ ಸದಸ್ಯ ರಾಷ್ಟ್ರಗಳು ಹೋಸ್ಟ್ ಮಾಡ್ತವೆ ಸಬ್ಮಿಟ್ನ. ಅಂತಂದರೆ ಶೃಂಗಸಭೆಯನ್ನು ಆಯೋಜಿಸ್ತವೆ. ಆ ಶೃಂಗಸಭೆಯನ್ನು ಆಯೋಜಿಸುವ ಆ ರಾಷ್ಟ್ರಗಳ ಮುಖ್ಯಸ್ಥರನ್ನೇ ನಾವು ಇಲ್ಲಿ G20 ಮುಖ್ಯಸ್ಥರಂತ ಹೇಳ್ಬೋದಾಗಿದೆ. ಅದು ರೊಟೇಷನ್ ವೈಸ್ ಚೇಂಜ್ ಆಗ್ತಾ ಇರ್ತಾರೆ. ಹಾಗಾದರೆ G20 ಸ್ಥಾಪನೆಯ ಉದ್ದೇಶ ಏನಂತಂದರೆ ಸ್ಥಾಪಿಸೋದು, ಇದು ಅಂತಾರಾಷ್ಟ್ರೀಯ ಹಣಕಾಸು ಸ್ಥಿರತೆಯ ಉತ್ತೇಜನಕ್ಕೆ ಸಂಬಂಧಿಸಿದ ನೀತಿಯನ್ನು ಚರ್ಚಿಸುವ ಗುರಿಯನ್ನು ಹೊಂದಿದೆ. The G20 is an international forum of the governments and central bank governors from 19 countries and European Union. ಅಂತಂದರೆ ಈ 20 ಸದಸ್ಯ ರಾಷ್ಟ್ರಗಳಲ್ಲಿ 19 ರಾಷ್ಟ್ರಗಳ ಗವರ್ಮೆಂಟ್ಸ್ ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸು ಮತ್ತು ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥರು ಈ ಶೃಂಗಸಭೆಯಲ್ಲಿ G20 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಾರೆ. ಹಾಗಾದರೆ G20 ಸದಸ್ಯ ರಾಷ್ಟ್ರಗಳು ಯಾವಂದರೆ ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೀನಾ, ಯುರೋಪಿಯನ್ ಯೂನಿಯನ್, ಫ್ರಾನ್ಸ್, ಜರ್ಮನಿ, ಇಂಡಿಯಾ, ಇಂಡೋನೇಷ್ಯಾ, ಇಟಲಿ, ಜಪಾನ್, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಟರ್ಕಿ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಇಲ್ಲಿ ನಾವು G20 ಇನ್ಫಾರ್ಮೇಷನ್ ನೋಡೋದಾದರೆ 2024 G20 ಸಮ್ಮಿಟ್ ಎಲ್ಲಿ ನಡೀತು ಅಂತಂದರೆ ಬ್ರೆಜಿಲ್ ಹೋಸ್ಟ್ ಮಾಡ್ತು. ಬ್ರೆಜಿಲಿನ ರಿಯೋ ಡಿ ಜನೈರೋನಲ್ಲಿ 2024 G20 ಸಮ್ಮಿಟ್ ನಡೆದಿದೆ. ನೆಕ್ಸ್ಟ್ 2025 G20 ಸಮ್ಮಿಟ್ ಎಲ್ಲಿ ನಡೆಯಲಿದೆ ಅಂದರೆ ಜೋಹಾನ್ಸ್ಬರ್ಗ್ನಲ್ಲಿ ನಡೆಯಲಿದೆ. ಸೌತ್ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ 2025 G20 ಸಮ್ಮಿಟ್ ನಡೆಯಲಿದೆ.
ಹಾಗಾದರೆ ಸ್ಥಾಪನೆಯಾಗಿದ್ದು ಸೆಪ್ಟೆಂಬರ್ 1999ರಲ್ಲಿ. ವಾಟ್ ಈಸ್ ದ ಪರ್ಪೋಸ್ ಅಂದರೆ ಬ್ರಿಂಗ್ ಟುಗೆದರ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲೈಸ್ಡ್ ಆ್ಯಂಡ್ ಡೆವಲಪಿಂಗ್ ಎಕನಾಮಿಕ್ಸ್ ಟು ಡಿಸ್ಕಸ್ ದ ಕೀ ಇಶ್ಯೂಸ್ ಆಫ್ ದಿ ಗ್ಲೋಬಲ್ ಎಕನಾಮಿ. ಹಾಗಾದರೆ ಪ್ರೆಸೆಂಟ್ ಚೇರ್ಮನ್ ಅಂತಂದರೆ ಇಲ್ಲಿ ನೋಡಿದ್ವಿ, ಇಲ್ಲಿ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಹೇಳಿದ್ರೆ 2025 G20 ಸಮ್ಮಿಟ್ ಎಲ್ಲಿ ನಡೆಯಲಿದೆ ಅಂತಂದರೆ ಸೌತ್ ಆಫ್ರಿಕಾದ ಜೋನ್ಸ್ಬರ್ಗ್ ನಡೆಯಲಿದೆ. ಹಾಗಾಗಿ ಸೌತ್ ಆಫ್ರಿಕಾದ ಮುಖ್ಯಸ್ಥರು ಸಿರಿಲ್ ರಾಂಪೋಸ ಅವರು G20 ಸಮ್ಮಿಟ್ನ ಮುಖ್ಯಸ್ಥರಾಗಲಿದ್ದಾರೆ. ನೆಕ್ಸ್ಟ್ ನಾವು ಈ ಇನ್ಫೋಗ್ರಾಫಿಕ್ಸಲ್ಲಿ G20 ಬಗ್ಗೆ ನೋಡೋದಾದರೆ ಟ್ರೊಯಾಕ್ ಅಂತ ಒಂದು ಟರ್ಮ್ ಯೂಸ್ ಮಾಡ್ತೀವಿ. ಅಂತಂದರೆ ಇದು 2023ರಲ್ಲಿ ಇಂಡಿಯಾ ಫಸ್ಟ್ G20 ಸಮ್ಮಿಟ್ನ ಹೋಸ್ಟ್ ಮಾಡಿತ್ತು. ಯಾವಾಗಂದರೆ 2023ರಲ್ಲಿ ದಟ್ ವಾಸ್ ದ ಫಸ್ಟ್ G20 ಸಮ್ಮಿಟ್ ಹೋಸ್ಟೆಡ್ ಬೈ ಇಂಡಿಯಾ. ಅವಾಗ ಈಗ 2023 ಅಂತಲೇ ತಿಳ್ಕೊಳ್ಳಿ, ಈ ವರ್ಷ ಇಂಡಿಯಾ ಹೋಸ್ಟ್ ಮಾಡ್ತಿದೆ. ಹಾಗಾಗಿ ಅದನ್ನು ಟ್ರೊಯಾಕ್ ಅಂತಲೂ ಕರಿಬೋದು ನಾವು. ಯಾಕಂತಂದರೆ ಪ್ರೆಸೆಂಟ್ ಹೋಸ್ಟ್ ಮಾಡ್ತಿರೋ ಕಂಟ್ರಿ, ಪಾಸ್ಟ್ ನಡೆದಿರೋದು 2022ರಲ್ಲಿ ಇಂಡೋನೇಷ್ಯಾ, ನೆಕ್ಸ್ಟ್ ಮುಂದಿನ ವರ್ಷ 2024ರಲ್ಲಿ ಬ್ರೆಜಿಲ್ ನಡೆದಿದೆ. ಹಾಗಾಗಿ ಅದನ್ನು ನಾವು ಟ್ರೊಯಾಕ್ ಅಂತ ಒಂದು ಟರ್ಮ್ ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ 2023ರಲ್ಲಿ ಭಾರತದಲ್ಲಿ ನಡೆದ G20 ಸಮ್ಮಿಟ್ನ ಥೀಮ್ ಏನಾಗಿತ್ತು ಅಂತ ಕೇಳ್ತಾರೆ ಪರೀಕ್ಷೆಯಲ್ಲಿ. ಅದರ ಥೀಮ್ ಏನಾಗಿತ್ತು ಅಂದರೆ ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ಇದರ ಒಟ್ಟು ಈ G20 ಸದಸ್ಯ ರಾಷ್ಟ್ರಗಳ GDP ಎಷ್ಟಿದೆ ಅಂತಂದರೆ 85% ಆಫ್ ದ ವರ್ಲ್ಡ್ GDP ಅಂತಂತಂದರೆ 85% ವಿಶ್ವದ GDP ರಷ್ಟು G20 ಸದಸ್ಯ ರಾಷ್ಟ್ರಗಳು ಹೊಂದಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಂದ್ರೆ ಅದು G7 ಅಂದರೆ ಗ್ರೂಪ್ ಆಫ್ 7 ಕಂಟ್ರೀಸ್ ಅಂದರೆ G7 ದೇಶಗಳು. ಹಾಗಾದರೆ ಈ G7ನ ಸ್ಥಾಪನೆಯಾಗಿದ್ದ ವರ್ಷ ಅಂದರೆ 1975ರಲ್ಲಿ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದರೆ ನೋ ಪರ್ಮನೆಂಟ್ ಸ್ಟಾಫ್. ಇದರ ಮುಖ್ಯಸ್ಥರು ರೊಟೇಷನ್ ವೈಸ್ ಅಂತಂತಂದರೆ ಯಾರು ಶೃಂಗಸಭೆಯನ್ನು ಆಯೋಜಿಸುತ್ತಾರೋ ರಾಷ್ಟ್ರಗಳು ಅವರೇ ಇದರ ಮುಖ್ಯಸ್ಥರಾಗಿರ್ತಾರೆ. ದ ಗ್ರೂಪ್ ಆಫ್ G7 is a forum of the world's 7 largest developed economies whose government leaders meet annually to discuss international economic and monetary issues. ಅಂತಂದರೆ ಆರ್ಥಿಕತೆ ಬಗ್ಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಗ್ರೂಪ್ ಆಗಿದೆ. ಯಾವುದು G7 ಇದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಗುಂಪಾಗಿದೆ. ಅವ್ರು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷವೂ ಆ ಗೌರ್ಮೆಂಟ್ ಲೀಡರ್ಸ್ ಅಂತಂದರೆ ಆ ರಾಷ್ಟ್ರಗಳ ಲೀಡರ್ಸು ಇಂಟರ್ನ್ಯಾಷನಲ್ ಎಕನಾಮಿಕ್ ಮತ್ತು ಮಾನಿಟರಿ ಇಶ್ಯೂಸ್ ಬಗ್ಗೆ ಡಿಸ್ಕಸ್ ಅಂದರೆ ಚರ್ಚೆ ಮಾಡ್ತಾರೆ. ನಾವು ಈ ಇನ್ಫೋಗ್ರಾಫಿಕ್ಸಲ್ಲಿ ನೋಡಲಾದರೆ G7 ಗ್ರೂಪ್ ಇದೆಯಲ್ಲ, ಇಟ್ ಈಸ್ ಅನ್ ಇನ್ಫಾರ್ಮಲ್ ಗ್ರೂಪಿಂಗ್ ಆಫ್ 7 ಆಫ್ ದ ವರ್ಲ್ಡ್ ಅಡ್ವಾನ್ಸ್ಡ್ ಎಕನಾಮಿಕ್ಸ್ ಅಂತಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಗುಂಪಾಗಿದೆ. ಯಾವುದು USA, ಫ್ರಾನ್ಸ್, ಇಟಲಿ, ಜರ್ಮನಿ, UK, ಜಪಾನ್ ಮತ್ತು ಕೆನಡಾ. ಅಂದರೆ 1975ರಲ್ಲಿ US, ಫ್ರಾನ್ಸ್, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ವೆಸ್ಟ್ ಜರ್ಮನಿ ಫಾರ್ಮ್ ದ ಗ್ರೂಪ್ ಆಫ್ 6 ಇನ್ ದಿ ಆಫ್ಟರ್ಮತ್ ಆಫ್ ದಿ 1973 ಆಯಿಲ್ ಕ್ರೈಸಿಸ್. 1976ಅಲ್ಲಿ ಏನಾಗುತ್ತೆ ಅಂತಂದರೆ ಕೆನಡಾ ಬಿಕಮ್ ಎ ಮೆಂಬರ್ ಆಫ್ G7. ನೆಕ್ಸ್ಟ್ ಇನ್ 1998 ಅಂತಂದರೆ 1970ರಲ್ಲಿ ಕೆನಡಾ G7 ಮೆಂಬರಾಗಿ G7 ಗುಂಪಿಗೆ ಸೇರಿಕೊಳ್ಳುತ್ತೆ. 1998ರಲ್ಲಿ ರಷ್ಯಾ G7 ಮೆಂಬರ್ಗೆ ಸೇರಿಕೊಂಡ ನಂತರ ಇದನ್ನು G7 ಅಂತ ಇದ್ದಿದ್ದು G8 ಮೆಂಬರ್ಸ್ ನೇಷನ್ ಆಗುತ್ತದೆ. ಬಟ್ ರಷ್ಯಾ 1998ರಲ್ಲಿ ಸೇರಿಕೊಳ್ತು. 2014ರಲ್ಲಿ ರಷ್ಯಾ G8 ನೇಷನಿಂದ ಹೊರಗಡೆ ಬರುತ್ತೆ. ಹಾಗಾಗಿ ಅದನ್ನು G8 ಬದಲು G7 ಅಂತಲೇ ಮತ್ತೆ ಹೆಸರನ್ನು ಕರೀತಾರೆ. ಯಾಕಂದರೆ 7 ಸದಸ್ಯ ರಾಷ್ಟ್ರಗಳು. ಈ G8 ಅಂತಲೇ ಇತ್ತು ಇದು ಗ್ರೂಪ್ ಆಫ್ ನೇಷನ್ನು. ರಷ್ಯಾ 2014ರಿಂದ ಹೊರಬಂದ ಕಾರಣ ಇದನ್ನು G7 ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಒಟ್ಟು ಅಭಿವೃದ್ಧಿ ಹೊಂದಿದ 7 ಸದಸ್ಯ ರಾಷ್ಟ್ರಗಳ ಗುಂಪಾಗಿದೆ ಯಾವುದು G7. ನೆಕ್ಸ್ಟ್ ನಾವು ಈ ಇನ್ಫೋಗ್ರಾಫಿಕ್ಸಲ್ಲಿ ಮೆಂಬರ್ಸ್ ಆಫ್ G20, G8, G7ನ ಸದಸ್ಯ ರಾಷ್ಟ್ರಗಳು ನೋಡಬಹುದಾಗಿದೆ. G7 ಸದಸ್ಯ ರಾಷ್ಟ್ರಗಳು ಫ್ರಾನ್ಸ್, ಕೆನಡಾ, ಇಟಲಿ, ಜಪಾನ್, ಜರ್ಮನಿ, USA, ಯುನೈಟೆಡ್ ಕಿಂಗ್ಡಮ್. ರಷ್ಯಾ G8 ಮೆಂಬರ್ ಆಗಿತ್ತು. ಅದು ರಷ್ಯಾ 2014ರಲ್ಲಿ G8 ಮೆಂಬರಿಂದ ಹೊರಗಡೆ ಬಂದು ಈಗ G7 ಆಗಿದೆ. ಮತ್ತು G20 ಕಂಟ್ರೀಸ್ ಯಾವಂತಂದರೆ ಆಫ್ರಿಕನ್ ಯೂನಿಯನ್, ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಚೀನಾ, ಯುರೋಪಿಯನ್ ಯೂನಿಯನ್, ಇಂಡಿಯಾ, ಸೌತ್ ಆಫ್ರಿಕಾ, ಸೌದಿ ಅರೇಬಿಯಾ, ಟರ್ಕಿ, ಸೌತ್ ಕೊರಿಯಾ. ಇಲ್ಲಿ ಮೆಂಬರ್ಸ್ ಆಫ್ G20
G8 G7 ಎಲ್ಲ ಒಟ್ಟಿಗೆ ಇದ್ದಾರೆ ಅಂತಂದರೆ G20 ಎಲ್ಲ ಮೆಂಬರ್ಸು G8 G7 ಅಲ್ಲೂ ಇದ್ದಾರೆ ಅಂತ ಈ ಇನ್ಫೋಗ್ರಾಫಿಕ್ಸಲ್ಲಿ ನಾವಲ್ಲಿ ಕಾಣ್ಬೋದಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವಿಡಿಯೋಸಿಗೆ ನಮ್ಮ ನವದಿಕ್ಸೂಚಿ ಅಕಾಡೆಮಿಗೆ ನಿಮ್ಮ ಸಹಕಾರ, ಬೆಂಬಲ ನಮಗೆ ಅಗತ್ಯವಾಗಿದೆ. ಮುಂದಿನ ಕ್ಲಾಸಲ್ಲಿ ಹೊಸ ಟಾಪಿಕ್ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.